ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಪರ್ ಕೀರ್ತಿ. ನಮ್ಮದು ಬಂದು ಊರು ಮೂಲ ಆನೆಕಲ್ಲು. ಮತ್ತು ನಮ್ಮ ನಂಬರ್ ಬಂದು ಮೊಬೈಲ್ ನಂಬರ್ 74114553. ನನ್ನ ಇಂಟ್ರೆಸ್ಟ್ ಬಂದು ನಾನು ರ್ಯಾಪ್ ಲಿರಿಕ್ಸ್ ಬರೀತೀನಿ ಮತ್ತು ಓನರ್ ರ್ಯಾಪ್ ಲೈನ್ಸ್ ಬಂದು ನಾನೇ ಓನರ್ ಹಾಡ್ತೀನಿ. ಇದು ನನ್ನ ಸ್ಕಿಲ್ಸ್ ಆಗಿದೆ. ಇದರ ಜೊತೆಗೆ ಮತ್ತೆ ಮೂವಿ ಡೈಲಾಗ್ಸ್ ಬರೀತೀನಿ, ಮಿಮಿಕ್ರಿ ಮತ್ತು ಡ್ಯಾನ್ಸು ಮತ್ತು ಕಾಮಿಡಿ ಮತ್ತು ಕೆಲವೊಂದು ಅನಿಮಲ್ ಸೌಂಡ್ಸು, ಈ ರೀತಿ ಕೆಲವೊಂದರಲ್ಲಿ ನನಗೆ ಇಂಟ್ರೆಸ್ಟ್ ತುಂಬ ಇದೆ. ಮತ್ತು ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ SK ಮಾಸ್ಟರ್ಗೆ ಮತ್ತು ವಿದ್ಯಾಪೀಠ ಈ ಗ್ರೂಪ್ಗೆ ಮತ್ತು ಮನೋಹರ್ ಸರ್ಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್. ಇಂಡಿಯನ್ ಕಂಟ್ರಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ಬೆಂಗಳೂರು ಪ್ರತಿ ಗಲ್ಲಿಯಲ್ಲಿ ಕನ್ನಡ ಮಕ್ಕಳಿ ಕಲಿ ಎದ್ದು ಹೇಳಿದ ಬಸ್ಸು. ಮಾತಾಡ ಫೇಸ್ ಟು ಫೇಸು, ಇರಲಿ ಸ್ವಲ್ಪ ಶೆಪ್ಪು, ಇರಲಿ ಸ್ವಲ್ಪ ಬಸ್ಸು. ಸರಿ, ಕಂಟಿನ್ಯೂ. ಆಕ್ಷನ್. ಇಂಡಿಯನ್ ಕಂಟ್ರಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ಬೆಂಗಳೂರು ಪ್ರತಿ ಗಲ್ಲಿಯಲ್ಲಿ ಕನ್ನಡ ಮಕ್ಕಳಿ ಕಲಿ ಎಂದು ಹೇಳಿದ ಬಸ್ಸು. ಮಾತಾಡ ಫೇಸ್ ಟು ಫೇಸು, ಇರಲಿ ಸ್ವಲ್ಪ ಜೋಶು, ಮಾಡ್ಬೋದಿಲ್ಲ ಖುಷು. ಅಪ್ಪು ಸರ್ ಇಂಡಿಯನ್ಸ್ ಪವರ್. ಅಪ್ಪು ಕ್ಲಾಸಿಗೆ ಕ್ಲಾಸ್, ಮಾಸಿಗೆ ಮಾಸು. ಅಪ್ಪು ನಮ್ಮನ್ನೆಲ್ಲ ಬಸ್ಸು ಹೈ ಸ್ಪೀಡ್ ಡ್ಯಾನ್ಸ್. ಅಪ್ಪು ರಿಚಿಗೆ ರಿಚ್, ಫಿನಿಶಿಂಗು ಟಚ್. ಇವರು ಅಂದ್ರೆ ತುಂಬ ಹುಚ್ಚು, ಬರ್ತಾರಲ್ಲ ಕೆಚ್ಚು. ಜನಕ್ಕೆ ತುಂಬ ಅಚ್ಚು ಮೆಚ್ಚು, ಮಿಸಾಗಲ್ಲ ಇವರ ಸ್ಕೆಚ್ಚು. ಆಕ್ಟಿಂಗ್ ಅಲ್ಲಿ ತುಂಬ ಹುಚ್ಚು, ಹೈ ಪವರ್ ಸ್ವಿಚ್. ಇವರ ಸ್ಮೈಲ್ ಒಳ್ಳೆ ಮೆಚ್ಚು, ಕಣ್ಣೇಜು ಇವರ ಕಚ್ಚು. ರಾಪರ್ ತುಂಬ ಹುಚ್ಚು, ಬಸ್ ಹಂಗಲ್ಲ ಕೊಂಚು. ಅದು ಸಾಂಗ್ ಬಡ ಓಕೆ. Come
ఇలాగే కొన్ని కాస్ట్లీ డాగ్స్ కూడా ఎలా చేస్తారో చూపిస్తాను. రాటిల్ డాగ్ కావచ్చు, ఫిట్ బుల్స్ కావచ్చు, ఇలా చేస్తాయి. ఇదైన తర్వాత ఇప్పుడు వెహికల్స్ సౌండ్స్ చేస్తాను. ఫస్ట్ హెలికాప్టర్. తర్వాత RX గాడి అంటే అందరికీ చాలా క్రేజ్ ఉంటుంది. దాన్ని చేసి చూపిస్తాను. ఇదైన తర్వాత ఇప్పుడు ట్రైన్ సౌండ్ ఎలా ఉంటుందో దాన్ని చేసి చూపిస్తాను. ఇలా ఉంటుంది. తర్వాత ఒక ముసలాడ గొడవ చేస్తే ఎలా ఉంటుందో అలా చూపిస్తాను. ఇదైన తర్వాత ఇంకేంటంటే కొన్ని సినిమా యాక్టర్స్ వాయిస్. అమ్మవారు మూవీలో ఒక ఆయన చేసే యాక్టింగ్ ఇలా చేస్తారు. ఇదైన తర్వాత మా రాజ్కుమార్ గారు చెప్పారు కదా సార్, ನಾನು ನಿಮ್ಗೆ ಹಾದಿನಲ್ಲಿ ಹೇಳಿದೆ ಈ ರೀತಿಯ ಅತಿಥಿಗಳು ನಮ್ಮನ್ನ ಬೆಳೆಸಕ್ಕೆ ಬಂದಿದ್ದಾರೆ ಅಂತ. ನಮ್ಮ ವಯಸ್ಸಿಗೆ ಸರ್ ನಮ್ಮ ಮನೋಹರ್ ಸರ್ ಅಂದ್ರೆ ಸುಮ್ಮನೆ ಅನ್ಕೊಂಡ ಒಡೆದಿರೋ ತೆಂಗಿನಕಾಯಲ್ಲಿ ಹೇಳುವಾಗ ಆ ಹೂವು ಬಂದಿದೆ ಅಂತ. ಆ ಹೂವು ಬಂದ ಮೇಲೆ ಇವರಿಗೆ ಸಕ್ಸಸ್ ಗ್ಯಾರಂಟಿ ಅಂತ ನಾನು ಹೇಳಿದ ನನಗೆ ಯಾರಿದ್ದೇನೆ. ಏನಪ್ಪ ಎಂತ ಸೊಗಸಾದ ಕಲೆಗಾರರು. ಸಮುದ್ರದಷ್ಟು ಕಲೆ ಇರುವವರಿಗೆ ಅರಿಯಷ್ಟು ಕಲೆ ಕೂಡ ಸಿಗಲ್ಲ, ಅರಿಯಷ್ಟು ಅವಕಾಶ ಕೂಡ ಸಿಗಲ್ಲ. ಇದಕ್ಕೋಸ್ಕರವೇ ಅವರು ಇಲ್ಲಿ ಹುಡುಕಿ ತಟ್ಟಿ ಎಲ್ಲರೂ ಎಲ್ಲ ಕಲೆಗಾರನ್ನು ಒಟ್ಟಿಗೆ ಮಾಡಿ ನಮ್ಮನ್ನ ಬೆಳೆಸಿಕೆ ಬಂದಿದ್ದಾರೆ. ಇವರು ಒಂದ್ಸತಿ ಜೈ ಅನ್ನಲ್ವಾ? ಜೈ. ಶಿಕ್ಷಕರಿಗೆ ಫುಲ್ ಇಟ್ಬಿಟ್ಟಿದ್ಯಲ್ಲೋ ಈ ದಿನ ನೋಡಿಕೋ ಒಳ್ಳೆಗೆ ಬಿಟ್ಟು ಹೆಂಗಿರುತ್ತೆ ಅಂತ. ಮಗ ಎತ್ತಕ್ಕೋ ಬಾರೋ ಬಂದೇಣ ನೋಡು. ಈ ಜಗತ್ತಲ್ಲಿ ಪ್ರೀತಿ ಪ್ರೇಮ ಇದೆಲ್ಲ ಪುಸ್ತಕಗಳು ಬಂದಿದ್ರೆ ಅಷ್ಟೇ. ಈ ರೀತಿ ಆದ ನಂತರ ಮತ್ತೆ ರವಿಶಂಕರ್ ಅವರು ಬರ್ತಾರೆ. ಯಾವ ರೀತಿ ಅಂದ್ರೆ ಅದನ್ನ ಈಗ ನಾನು ಹೇಳ್ತೀನಿ. ಮಗನೇ ಗಲ್ಲಿಯಿಂದ ಡೆಲ್ಲಿಯಿಂದ ಇಂಡಿಯಾದಿಂದ ಇಂಟರ್